ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ಸಿಂಪಲ್ ಆಗಿ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಸೊಪ್ಪು ದೋಸೆ. ಅಡುಗೆಗೆ ಬಳಸುವ ಯಾವುದೇ ಸೊಪ್ಪು ಇದ್ದರೂ ಈ ರೀತಿ ಒಮ್ಮೆ ದೋಸೆ ಮಾಡಿ ನೋಡಿ. ತುಂಬ ರುಚಿಯಾಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆಯೇ ನಮ್ಮ ಚಾನೆಲ್ನಲ್ಲಿ ಇರುವ ಇತರ ರೆಸಿಪಿಗಳನ್ನು ಕೂಡ ಒಂದು ಸಲ ನೋಡಿ ಟ್ರೈ ಮಾಡಿ. ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. 2 ಕಪ್ ದೋಸೆ ಅಕ್ಕಿ ರಾತ್ರಿ ನೆನೆಸಿಟ್ಟಿದ್ದೆ. ಈಗ ಬೆಳಿಗ್ಗೆ ಇನ್ನೊಮ್ಮೆ 2 ಸಲ ತೊಳೆದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1 ಕಟ್ ಮಾಡಿದ ಟೊಮೆಟೊ, ಸ್ವಲ್ಪ ಹುಣಸೆ ಹುಳಿ, 2 ಹುಣಸೆ ಬೀಜದಷ್ಟು ಹಾಕಿದರೆ ಸಾಕು. 1/4 ಕಪ್ ಅಥವಾ 4 ಟೇಬಲ್ ಸ್ಪೂನ್ ತೆಂಗಿನ ತುರಿ ಹಾಕಿ ಇದನ್ನು ಸೈಡಿಗೆ ಇಟ್ಟು, ಈಗ ತವ ಬಿಸಿಯಾಗಲು ಇಟ್ಟು 4 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕರಿಬೇವನ್ನು ಹಾಕಿ 1 ನಿಮಿಷ ಉರಿದುಕೊಂಡು ಅನಂತರ ಗ್ಯಾಸ್ ಸ್ಲೋ ಮಾಡಿ ಇದಕ್ಕೆ 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ ಹಾಕಿ ಇನ್ನೂ 1 ನಿಮಿಷ ಇದನ್ನು ಹುರಿದುಕೊಳ್ಬೇಕು. ಇದಕ್ಕೆ ಎಣ್ಣೆ ಹಾಕುವ ಅಗತ್ಯ ಇಲ್ಲ. ಹುರಿದ ಮಸಾಲೆ ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಂಡು ಈಗ ಇದಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಅಥವಾ ಸಕ್ಕರೆ ರುಚಿಗೆ ಸ್ವಲ್ಪ ಹಾಕಲೇಬೇಕು. ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ನೋಡಿ, ಈ ರೀತಿ ನುಣ್ಣಗೆ ಆಗಬೇಕು. ಅನಂತರ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ದಪ್ಪ ಕೂಡ ಆಗಬಾರ್ದು, ತುಂಬ ತೆಳು ಕೂಡ ಆಗಬಾರ್ದು. ನೀರು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಬೇಕು. ಈಗ ನೋಡಿಕೊಂಡು ನೀರನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಬಸಳೆ ಸೊಪ್ಪು ಇತ್ತು, ಹಾಗಾಗಿ ಇವತ್ತು ಬಸಳೆ ಸೊಪ್ಪು ಹಾಕಿ ಈ ದೋಸೆ ಮಾಡ್ತಾ ಇದ್ದೇನೆ. ಬಸಳೆ ಸೊಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ಚಿಕ್ಕದಾಗಿ ಕಟ್ ಮಾಡಬೇಕು. ಈಗ ತುಂಬ ಚಿಕ್ಕದಾಗಿ ಕಟ್ ಮಾಡಿದ 1 ಈರುಳ್ಳಿ ಹಾಗೆಯೇ ಕಟ್ ಮಾಡಿದ ಬಸಳೆ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬಸಳೆ ಸೊಪ್ಪು ಬದಲಿಗೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಅಥವಾ ಎಲ್ಲ ಸೊಪ್ಪುಗಳನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೂಡ ಈ ರೀತಿ ದೋಸೆ ಮಾಡ್ಬೋದು. ದೋಸೆ ಇಟ್ಟು ಈ ಹದಕ್ಕೆ ರೆಡಿ ಮಾಡಿ ಇಟ್ಟ ನಂತರ ದೋಸೆ ಕವಲಿ ಚೆನ್ನಾಗಿ ಕಾಯಿಸಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಆ ನಂತರ ದೋಸೆ ಹಿಟ್ಟನ್ನು ಹಾಕಿಕೊಳ್ಬೇಕು. ಇದು ತುಂಬ ತೆಳುವಾಗಿ ನೀರು ದೋಸೆ ರೀತಿ ಆಗೋದಿಲ್ಲ, ಸ್ವಲ್ಪ ದಪ್ಪ ಇರ್ತದೆ. ದೋಸೆ ಹಿಟ್ಟನ್ನು ಹಾಕಿದ ನಂತರ 2 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಬೇಕು. ಆ ನಂತರ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಈ ದೋಸೆಯನ್ನು 2 ಕಡೆ ಕೂಡ ಕಾಯಿಸಿಕೊಳ್ಬೇಕಾಗ್ತದೆ. ಈಗ ಮಗುಚಿ ಹಾಕಿದ ನಂತರ 1 ನಿಮಿಷ ಇದನ್ನು ಕಾಯಲಿಕ್ಕೆ ಬಿಡಬೇಕು. ಇದನ್ನು ಒಂದೇ ಸೈಡಿಗೆ ಕಾಯಿಸಿಕೊಂಡ್ರೆ ಇದಕ್ಕೆ ಹಾಕಿರೋ ಸೊಪ್ಪು ಸ್ವಲ್ಪ ಹಸಿಯಾಗಿರ್ತದೆ, ಹಾಗಾಗಿ ಇದನ್ನು 2 ಸೈಡ್ ಕೂಡ ಕಾಯಿಸಿಕೊಳ್ಬೇಕಾಗ್ತದೆ. ಈಗ ನೋಡಿ, ಇದು ಆಗಿದೆ. ಇದನ್ನು ತಿನ್ನಲಿಕ್ಕೆ ಚಟ್ನಿ ಕೂಡ ಬೇಕಾಗೋದಿಲ್ಲ, ಹಾಗೆ ತಿನ್ಬಹುದು. ಇದು ರಾತ್ರಿ ಊಟಕ್ಕೆ ಕೂಡ ತಿನ್ಬಹುದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡಿಕೊಳ್ಬಹುದು. ತುಂಬಾ ರುಚಿಯಾಗಿರ್ತದೆ. ನೀವು ಈ ದೋಸೆ ಯಾವ ಸೊಪ್ಪು ಬಳಸಿ ಮಾಡಿದ್ರಿ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.